ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಯಪ್ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೆ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಯೇನ ಪ್ರಾದುರಭಾವಿ ಭೂಮಿಬಲಜೆ ವ್ಯಸ್ತಾರಿಗೋ ಸಂತತಿ ಪ್ರಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶೀತತ್ವಂ ಪರಂ ಧ್ವಂತಂ ಧ್ವಂಸಮನಾಯಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಶಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೆ ಭೂಯಾತ್ತತ್ವ ವಿನಿರ್ಣಯಾಯ ಭಗವಾನಾನಂದತೀರ್ಥೋ ಮುನಿಃ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂನಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸಭೂಮಿ ಸನ್ಯಾಯ ರತ್ನಾವಲಿ ಜನ್ಮಭೂಮಿ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರಭವದಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞ ಪ್ರತಿವಾದಿಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನ್ ಉಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಃ ಸರಸೇ ಭುವಿ ಅನುವ್ಯಾಖ್ಯಾನನಲಿನೇ ಚಂಚರೀಕತಿ ಮೇ ಮನಃ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಭಗವತಾ ಬಾದರಾಯಣೇನ ಪ್ರಣೀನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಂ ದತಮಸ ಅವಕುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನಃ ಭಗವಾನಂದತೀರ್ಥಮುನಿಃ ಯಥಾಚಾರ್ಯಾಭಿಪ್ರಾಯಂ ಅಸ್ಯ ಭಾಷ್ಯಂ ವಿಧಾಯ ಅನುಭಾಷ್ಯಮಪಿ ಕರಿಷ್ಯನ್ ವಿಲೀನ ಪ್ರಕೃತಿತಯಾ ಸ್ವಯಮಂತರಾಯ ವಿದುರೋಪಿ ಅನವರತಮೀಶ್ವರ ಪ್ರವಣಕಾಯ ಕರಣರುತ್ತಿರಪಿ ನಾರಾಯಣ ಪ್ರಣಾಮಾದಿಕಂ ಪಾರೀಪ್ಸಿತಸ್ಯಾನಂತರಾಯ ಪರಿಸಮಾಪ್ತೇಃ ಪ್ರಚಯಸ್ಯ ಚ ಹೇತುತಯಾ ಅವಗೀತ ಶಿಷ್ಟಾಚಾರ ಪರಂಪರಾದಿನ ಅವಗತಂ ಅವಶ್ಯಂ ಕರಣೀಯಂ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೋ ನಿಬದ್ಧಾತಿ ನಾರಾಯಣಮಿತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಸು ವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುವಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ ಓಮೋ ಮಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿ ಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತ ನ್ಯಾಯಸುಧಾ ಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೆ ಜನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಾಸ್ಮಹೇ ಮದ್ವೋಕ್ತಿರ್ದ್ವಿನದಿ ಜಯರ್ಯ ಶುಭವಾಕ್ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾಸ್ಥಾನಮೋ ವಿಧಾಯ ಹರೇ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರ್ಜೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶಾ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ
ಶುಕೇನ ಶಾಂತ್ಯಾದಿಷು ವಾಂಗ್ಮಯೇಷು ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪತ ಆರೂಢ ಸಹಸಾಯತೀಂದ್ರ ಪದಮೀಂ ಗತ್ವಾ ಚ ವಾರಾಣಸಿ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಬೀಜಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾ ವಾಕ್ಯಾರ್ಥ ಚಂದ್ರಿಕ ಸತ್ಯ ಪ್ರಜ್ಞೆ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿ ಕಿಂ ಸದಾ ಬಂಧುಸ್ತ್ವಂ ಗುರುರಿಷ್ಟ ದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲನೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೋ ನುನಂಗಮನಾತ್ಮಕೃತಾ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾ ವೈಷ್ಣವ ವಿಷ್ಣು ಹೃದಯಾ ತಾನ್ನಮಸ್ಸೆ ಗುರುನ್ಮಮ ಆಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಏರಾಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರುನ್ಮಮ ಸತ್ಪ್ರಮೋದ ಕೃಪಾಪಾತ್ರಂ ಜಗತ್ಪೂಜ್ಯ ಮಹಾಗುರುಂ ಸದಾ ಸಚ್ಛಾಸ್ತ್ರ ನಿರತಂ ಶ್ರೀ ಸತ್ಯಾತ್ಮ ಮುನಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದೆ ನಾವು ಜಗತ್ತಿನಲ್ಲಿ ಆಶ್ಚರ್ಯತಮವಾದ ವಸ್ತುವನ್ನು ನೋಡಿದಾಗ ಅಂತಹ ವಸ್ತುವನ್ನು ಏನು ಅಂತ ಹೇಳಲಿಕ್ಕಾಗೋದಿಲ್ಲ, ಅವಾಕ್ಕಾಗಿ ನಿಂತು ಬಿಡುತ್ತೇವೆ, ಅದು ಅವಾಚ್ಯ ಅಂತ ಹೇಳುವ ರೂಢಿ ಇದೆ ಜಗತ್ತಿನಲ್ಲಿ. ಆ ಅರ್ಥದಲ್ಲಿ ಬ್ರಹ್ಮ ಅವಾಚ್ಯ ಅಂದ್ರೆ ಏನು ಅರ್ಥ ಮಾಡಿಕೊಳ್ಳಬೇಕು ಶ್ರುತಿಗೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಈ ಶ್ರುತಿಗೆ ಏನು ಅರ್ಥ ಮಾಡಿಕೊಳ್ಬೇಕು ಹಾಗಾದ್ರೆ? ಪರಬ್ರಹ್ಮ ಅದ್ಭುತನಾದ್ದರಿಂದ ಅವನು ಅವಾಚ್ಯ. ಅವನು ಒಬ್ಬನೇ ಹೇಗೆ ಅದ್ಭುತ ಅಂದ್ರೆ ಅವನು ಅನಂತ ಗುಣಪರಿಪೂರ್ಣ. ಅನಂತ ಗುಣಪರಿಪೂರ್ಣ ವ್ಯಕ್ತಿ ಇನ್ನೊಬ್ಬರಿಲ್ಲ. ಅನಂತ ಗುಣಪರಿಪೂರ್ಣನಾದ್ದರಿಂದ ಅದ್ಭುತ. ಅವನು ಅದ್ಭುತನಾದ್ದರಿಂದ ಅವಾಚ್ಯ ಅಂತ ಕರೆಸಿಕೊಳ್ಳಲ್ಪಡ್ತಾನೆ ಹೊರತು ಯಾವ ಶಬ್ದಗಳು ಬ್ರಹ್ಮನನ್ನು ಹೇಳಿಕೊಡೋದಿಲ್ಲ ಅಂತ ಈ ರೀತಿ ಅರ್ಥ ಮಾಡಬಾರದು ಎಂಬುದನ್ನು ಮೊನ್ನೆಯ ಪಾಠದಲ್ಲಿ ನಾವು ಕೇಳಿದ್ದೇವೆ. ಇದರ ಮೇಲೆ ಒಂದು ಪ್ರಶ್ನೆ ಮಾಡುತ್ತಾರೆ ನೋಡಿ. ಆಚಾರ್ಯರು ಯಥೋವಾಚೋ ನಿವರ್ತಂತೆ ಅಂತ ಈ ಶ್ರುತಿಯಲ್ಲಿ ಅವಾಚ್ಯತ್ವವನ್ನು ಹೇಳ್ತಾ ಇದ್ದಾರೆ ಅಂತ ಅವರ ಆಕ್ಷೇಪ. ಈ ಯಥೋವಾಚೋ ನಿವರ್ತಂತೆ ಅಂತ ಅವಾಚ್ಯತ್ವವನ್ನು ಹೇಳಿಕೊಡತಕ್ಕಂತಹ ಶ್ರುತಿಯನ್ನ ಸೂತ್ರಗಳ ವ್ಯಾಖ್ಯಾನದ ನಂತರವೇ ಮಾಡಬೇಕಾಗಿತ್ತಲ್ಲ. ಅಂದ್ರೆ ಯಥೋವಾಚೋ ನಿವರ್ತಂತೆ ಎಂಬ ಶ್ರುತಿಯ ಈ ವ್ಯಾಖ್ಯಾನ ಈಗ ಮಾಡ್ತಾ ಇದ್ದಾರೆ, ಕೊನೆಯ ಭಾಗದಲ್ಲಿ ಈಗ ಮಾಡ್ತಾ ಇದ್ದಾರೆ.
ಆದರೆ ಈ ಈಕ್ಷತ್ಯಧಿಕರಣಗಳ ಸೂತ್ರದ ವ್ಯಾಖ್ಯಾನ ಮಾಡದ ಮೇಲೆ ಆಮೇಲೆ ಅವಾಚ್ಯತ್ವ ಹೇಳಿಕೊಡ್ತಕ್ಕಂಥ ಈ ಒಂದು ಯಥೋವಾಚೋ ನಿವರ್ತಂತೆ ಎಂಬ ಶ್ರುತಿಗಳ ವ್ಯಾಖ್ಯಾನ ಮಾಡಬೇಕಾಗಿತ್ತಲ್ಲ. ಯಾಕೆ ಅಂದ್ರೆ ಅವರಂತ ನೋಡಿ, ಪೂರ್ವ ಪಕ್ಷಿಗಳಾದ ಮಾಯಾವಾದಿಗಳು ಈ ಶ್ರುತಿಯನ್ನ ಪೂರ್ವ ಪಕ್ಷ ಸಾಧಕವಾಗಿ ಶಂಕೆ ಮಾಡಿದ್ದಾರೆ. ಬ್ರಹ್ಮ ಅವಾಚ್ಯ. ಯಾಕೆ ಅವಾಚ್ಯ ಅಂದ್ರೆ ಶ್ರುತಿಯಲ್ಲಿ ಹೇಳಿದ್ದಾರೆ, ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ. ಈ ರೀತಿ ಈ ಯಥೋವಾಚೋ ನಿವರ್ತಂತೆ ಎಂಬ ಶ್ರುತಿಯನ್ನ ಪೂರ್ವ ಪಕ್ಷಿಗಳು ತಮಗೆ ಸಾಧಕವಾಗಿ ಹೇಳಿದ್ದಾರೆ. ಆದ್ದರಿಂದ ಅಲ್ಲಿ ವ್ಯಾಖ್ಯಾನ ಮಾಡದೇನೆ, ಅಂದ್ರೆ ಯಥೋವಾಚೋ ನಿವರ್ತಂತೆ ಅಂತ ಪೂರ್ವ ಪಕ್ಷಿಗಳು ಪೂರ್ವ ಪಕ್ಷ ಸಾಧಕವಾಗಿ ಹಿಂದೆನೆ ಈ ಶ್ರುತಿ ಹೇಳಿದ್ದಾರೆ. ಅಲ್ಲಿ ಈ ಶ್ರುತಿಗೆ ವ್ಯಾಖ್ಯಾನ ಮಾಡಬೇಕಾಗಿತ್ತು. ಅದ್ಭುತತ್ವಾದ ವಾಚ್ಯಂ ತತ ಅಂತ ಅಲ್ಲಿ ಹೇಳ್ಬೇಕಾಗಿತ್ರಿ. ಹಿಂದೆ ಪೂರ್ವ ಪಕ್ಷಿಗಳು ಬ್ರಹ್ಮ ಅವಾಚ್ಯ ಅಂತ ಪೂರ್ವ ಪಕ್ಷ ಮಾಡುವಾಗ ಈ ಶ್ರುತಿಯನ್ನ ಹಿಂದೆ ಕೊಟ್ಟಿದ್ದಾರೆ. ಹಾಗಾದ್ರೆ ಅವಾಚ್ಯತ್ವ ಈ ಶ್ರುತಿಗೆ ಹಿಂದೆನೇ ವ್ಯಾಖ್ಯಾನ ಮಾಡಬೇಕಾಗಿತ್ತಲ್ಲ, ಹಿಂದೆನೇ ವ್ಯಾಖ್ಯಾನ ಮಾಡಬೇಕಾಗಿತ್ತಲ್ಲ. ಇಲ್ಲಿ ಯಾಕೆ ಅವಾಚ್ಯ ಎಂಬ ಶ್ರುತಿಗೆ ಅದ್ಭುತನಾದ್ದರಿಂದ ಅವಾಚ್ಯ ಅಂತ ಅರ್ಥ ಮಾಡಿಕೊಳ್ಳಬೇಕು ಅಂತ ಇಲ್ಲಿ ಯಾಕೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ? ಏನು ಸಂಗತಿ ಏನು ಅಂತ ಪ್ರಶ್ನೆ ನೋಡಿ. ನನು ಏತತ್ ಶ್ರುತಿ ವ್ಯಾಖ್ಯಾನಂ ಯಥೋವಾಚೋ ನಿವರ್ತಂತೆ ಎಂಬ ಈ ಶ್ರುತಿಯ ವ್ಯಾಖ್ಯಾನವನ್ನ ಸೂತ್ರ ವ್ಯಾಖ್ಯಾನಾನಂತರಮೇವ ಕರ್ತವ್ಯಂ. ಓಂ ಈಕ್ಷತೆರ್ನ ಶಬ್ದಂ ಓಂ ಅಂತ ಆ ಸೂತ್ರ ಆದ ತಕ್ಷಣ ಪೂರ್ವ ಪಕ್ಷಕ್ಕೆ ಸಾಧಕವಾದ ಈ ಶ್ರುತಿಯನ್ನ ಅಲ್ಲೇ ವ್ಯಾಖ್ಯಾನ ಮಾಡಬೇಕಾಗಿತ್ತು. ಯಾಕೆ? ಪೂರ್ವ ಪಕ್ಷೇ ತತ್ರೈವ ಶ್ರುತೇ ಶಂಕಿತತ್ವಾತ್. ಪೂರ್ವ ಪಕ್ಷ ಮಾಡುವಾಗ ಬ್ರಹ್ಮ ಅವಾಚ್ಯ ಅಂತ ಹೇಳುವಾಗ ಅವಾಚ್ಯತ್ವ ಸಾಧಕವಾಗಿ ಈ ಶ್ರುತಿಯನ್ನ ಅಲ್ಲಿ ಹಿಂದೆ ಹೇಳಿದ್ದಾರೆ. ಆದ್ದರಿಂದ ಪೂರ್ವ ಪಕ್ಷಿಗಳು ಹೇಳುವ ಈ ಶ್ರುತಿಯ ವಿಚಾರಕ್ಕೆ ವ್ಯಾಖ್ಯಾನವನ್ನು ನೀವು ಅಲ್ಲೇ ಮಾಡಬೇಕಾಗಿತ್ತಲ್ಲ. ಅತ್ರತು ವ್ಯಾಖ್ಯಾನಂತು ನ ಸಂಗತಂ. ಇಲ್ಲಿ ಯಾಕೆ ವ್ಯಾಖ್ಯಾನ ಮಾಡ್ತಾ ಇದ್ದೀರಿ? ಈಗ ಇಲ್ಲಿ ವ್ಯಾಖ್ಯಾನ ಮಾಡೋದಕ್ಕೆ ಸಂಗತಿ ಏನಿಲ್ಲ ಅಂತ ಪ್ರಶ್ನೆ ಬಂದ್ರೆ ಮೈವಂ ಹಾಗೆ ಅಂದುಕೊಳ್ಳಬೇಡಿ ಅಂದ್ರು. ಹಾಗೆ ಅರ್ಥ ಮಾಡಿಕೊಳ್ಳಬೇಡಿ. ಮೈವಂ ಹಿಂದೆನೇ ಯಥೋವಾಚೋ ನಿವರ್ತಂತೆ ಎಂಬ ಶ್ರುತಿಗೆ ನಿಮ್ಮ ಪರವಾಗಿ ವ್ಯಾಖ್ಯಾನ ಮಾಡಬೇಕಾಗಿತ್ತು, ಅರ್ಥ ಹೇಳಬೇಕಾಗಿತ್ತು. ಇಲ್ಯಾಕೆ ಹೇಳಿದ್ದೀರಿ ಅಂತಂದ್ರೆ ಹೇಳ್ತಾ ಇದ್ದಾರೆ, ಪೂರ್ವ ಪಕ್ಷಿಣ ಇವ ಅಪೌವ್ಯಾಖ್ಯಾನ ಅತ್ರಾಪಿ ಲಕ್ಷಣಯ ಬ್ರಹ್ಮಣಿ ಸಮನ್ವಯಂ ಸಮರ್ಥಯಮಾನೇನ ಏತಶ್ರುತಿ ಸ್ಮೃತಿ ಉಪಾದಾನಸ್ಯ ಕರ್ತು ಉಚಿತತ್ವಾತ್ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಏನು ನೋಡಿ, ಈಕ್ಷತೆರ್ನ ಶಬ್ದಂ ಓಂ ಎಂಬ ಸೂತ್ರದ ಪೂರ್ವ ಪಕ್ಷಿ ಮತ್ತು ಈ ಈಕ್ಷತ್ಯಧಿಕರಣದ ಸೂತ್ರಗಳಿಗೆ ಅಪವ್ಯಾಖ್ಯಾನ ಮಾಡತಕ್ಕಂಥ ಅದ್ವೈತಿಗಳು ಕೂಡ ಅವರ ಪಕ್ಷ ಏನು? ಶ್ರುತಿಗಳು ಲಕ್ಷಣಯ ಬ್ರಹ್ಮನಲ್ಲಿ ಸಮನ್ವಯ ಹೊಂದುತ್ತವೆ. ಅಂದ್ರೆ ಶ್ರುತಿಗಳಿಗೆ ಲಕ್ಷಣಯ ಬ್ರಹ್ಮನಲ್ಲಿ ಸಮನ್ವಯವನ್ನ ಅವರು ಹೇಳಿದ್ದಾರೆ. ಆ ಪಕ್ಷವನ್ನು ಎಲ್ಲಾ ಶ್ರುತಿಗಳು ಲಕ್ಷಣಯ ಬ್ರಹ್ಮನಲ್ಲಿ ಸಮನ್ವಯ ಹೊಂದುತ್ತವೆ ಎಂಬುವ ಈ ಪೂರ್ವ ಪಕ್ಷಿಗಳ ಪಕ್ಷವನ್ನ ವಿಚಾರವನ್ನ ಸಮರ್ಥನೆ ಮಾಡೋದಕ್ಕಾಗಿ ಈ ಶ್ರುತಿ ಸ್ಮೃತಿಗಳನ್ನೇ ವ್ಯಾಖ್ಯಾನ ಮಾಡಿದ್ದಾರೆ. ಯಥೋವಾಚೋ ನಿವರ್ತಂತೆ ನಾರಾಯಣಂ ಮಹಾಜ್ಞೇಯಂ ಅಂತ ನಾವೇನು ಹೇಳ್ತೇವೆ, ಈ ಎಲ್ಲ ಶ್ರುತಿ ಸ್ಮೃತಿಗಳನ್ನೇ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ಅವರಿಬ್ಬರನ್ನ ಉದ್ದೇಶವಾಗಿಟ್ಟುಕೊಂಡು ಸೂತ್ರದ ಪೂರ್ವ ಪಕ್ಷಿ ಮತ್ತು ಈ ಸೂತ್ರಗಳಿಗೆ ಅಪವ್ಯಾಖ್ಯಾನ ಮಾಡುವ ಅದ್ವೈತಿಗಳು ಇಬ್ಬರನ್ನ ನಾವು ಉದ್ದೇಶವಾಗಿಟ್ಟುಕೊಂಡು ಸೂತ್ರದ ವ್ಯಾಖ್ಯಾನ ಮತ್ತು ಅಪವ್ಯಾಖ್ಯಾನದ ನಿರಾಕರಣೆ ಇವು ಮಾಡಿದ ಮೇಲೆ ಈ ಶ್ರುತಿಗಳಿಗೆ ನಾವು ವ್ಯಾಖ್ಯಾನ ಮಾಡಿದ್ದು ಅತ್ಯಂತ ಯುಕ್ತವಾಗಿದೆ, ಸರಿಯಾಗಿದೆ. ಈ ಶ್ರುತಿಗಳಿಗೆ ವ್ಯಾಖ್ಯಾನ ಮಾಡಿದ್ದು ಅತ್ಯಂತ ಸರಿಯಾಗಿದೆ ಅಂತ ಹೇಳಿದರು. ಗೊತ್ತಾಯ್ತಾ? ನೋಡಿ, ಸೂತ್ರ ಪೂರ್ವ ಪಕ್ಷಿಣ ಇವ ಸೂತ್ರದ ಪೂರ್ವ ಪಕ್ಷಗಳು ಮಾಡತಕ್ಕಂಥವರು ಮತ್ತು ಅಪವ್ಯಾಖ್ಯಾನ ಅತ್ರಾಪಿ ಲಕ್ಷಣಯ ಅಪವ್ಯಾಖ್ಯಾನ ಮಾಡುವ ಅದ್ವೈತಿಗಳು
ಲಕ್ಷಣಯ ಶ್ರುತಿಗಳು ಬ್ರಹ್ಮನಲ್ಲಿ ಸಮನ್ವಯ ಹೊಂದುತ್ತವೆ ಅಂತ ಸಮರ್ಥನೆ ಮಾಡೋರು ಇವರು ಇಲ್ಲೇನೆ ಶ್ರುತಿ ಸ್ಮೃತಿಗಳನ್ನ ಅವರು ಹೇಳಿದ್ದಾರೆ. ಶ್ರುತಿ ಸ್ಮೃತಿಗಳನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ವ್ಯಾಖ್ಯಾನ ಮಾಡೋದು ಯೋಗ್ಯನೇ. ತಥಾಚ ಉಭೌ ಪ್ರತಿ, ಆ ಇಬ್ಬರನ್ನು ಕುರಿತು ಸೂತ್ರವು ವ್ಯಾಖ್ಯಾನ ಮತ್ತು ಅಪೌ ವ್ಯಾಖ್ಯಾನದ ನಿರಾಕರಣೆ ಮಾಡಿದ್ದು. ಸೂತ್ರವು ವ್ಯಾಖ್ಯಾ ಅಪೌ ವ್ಯಾಖ್ಯಾನ, ಅಪೌ ಸೂತ್ರವು ವ್ಯಾಖ್ಯಾ ಅಪೌ ವ್ಯಾಖ್ಯಾನ ಪ್ರತ್ಯಾಖ್ಯಾನಯೋ ಅವಸಾನೆ, ಮುಗಿಯುವ ಸಂದರ್ಭದಲ್ಲಿ ಅಂತ ಅಭಿಪ್ರಾಯ. ಅಪೌ ವ್ಯಾಖ್ಯಾನದ ನಿರಾಕರಣೆ ಈ ಉಪಸಂಹಾರದ ಸಂದರ್ಭದಲ್ಲಿ ನಾವು ಈ ಶ್ರುತಿಗಳಿಗೆ ವ್ಯಾಖ್ಯಾನ ಮಾಡಿದ್ದು ಶ್ರುತ್ಯಾದಿ ವ್ಯಾಖ್ಯಾನ ಯುಕ್ತಮೇವ, ಶ್ರುತ್ಯಾದಿ ವ್ಯಾಖ್ಯಾನ ಮಾಡಿದ್ದು ಒಂದು ಯುಕ್ತವೇ ಅಂತ ಒಂದು ಉತ್ತರವನ್ನು ಕೊಟ್ಟರು. ಇದಾದ ಮೇಲೆ ನೋಡಿ, ತದೇವಂ ಬ್ರಹ್ಮಣ ವಾಚ್ಯತ್ವಾತ, ಹಾಗಾದ್ರೆ ಬ್ರಹ್ಮ ಇವನು ಅವಾಚ್ಯನ ಅಲ್ಲ, ಬ್ರಹ್ಮ ವಾಚ್ಯನೇ. ಆದ್ದರಿಂದ ಗತಿ ಸಾಮಾನ್ಯಾಚ್ಚ ಎಂಬ ಸೂತ್ರದಿಂದಲೂ ಯುಕ್ತಂ ಸಮನ್ವಯ ಸೂತ್ರಂ ಇತಿ ಸಿದ್ಧಂ, ಸಮನ್ವಯ ಸೂತ್ರ ಅತ್ಯಂತ ಯುಕ್ತವಾಗಿದೆ ಎಂಬ ಮಾತನ್ನು ಕೂಡ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆದ್ದರಿಂದ ಬ್ರಹ್ಮ ಸರ್ವಥಾ ಅವಾಚ್ಯನಲ್ಲ, ಬ್ರಹ್ಮ ವಾಚ್ಯನೇ ಆಗಿದ್ದಾನೆ. ಓಂ ಗತಿ ಸಾಮಾನ್ಯಾತ್ ಓಂ ಎಂಬ ಸೂತ್ರಗಳಲ್ಲಿ ಹೇಳಿದಂತೆ ನಾವು ಓಂ ತತ್ವ ಸಮನ್ವಯಾತ್ ಓಂ, ಬ್ರಹ್ಮನಲ್ಲೇ ಸಕಲ ಶಾಸ್ತ್ರಗಳ ಸಮನ್ವಯ ಎಂಬುದು ಅತ್ಯಂತ ಯುಕ್ತ. ಆ ಹಿಂದೆ ಹೇಳಿದ ವಿಚಾರ ಅತ್ಯಂತ ಯುಕ್ತವಾಗಿದೆ ಎಂಬುದನ್ನು ತಿಳಿಸಿಕೊಟ್ರು. ಇಲ್ಲಿಗೆ ಈಕ್ಷಪ್ತ್ಯಧಿಕರಣದ ವಿಚಾರ ಮುಕ್ತಾಯವಾಗುತ್ತಾ ಇದೆ. ಈಕ್ಷಪ್ತ್ಯಧಿಕರಣದ ಇಷ್ಟು ದಿವಸ ಹೇಳಿದ ಪಾಠವನ್ನು ಹರಿವಾಯು ಗುರುಗಳ ಪಾದಾರವಿಂದದಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ಒಂದು ಈ ವಾಕ್ಕುಸುಮಗಳನ್ನ ಹರಿವಾಯು ಗುರುಗಳ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡೋಣ. ಮುಂದೆ ಆನಂದಮಯಾಧಿಕರಣದ ವಿಚಾರ ಇಲ್ಲಿಂದ ಪ್ರಧಾನವಾಗಿ ಆ ಇಡೀ ನ್ಯಾಯಸುದೆಯ ವಿಚಾರಗಳು ಆರಂಭವಾಗುತ್ತವೆ. ಮೊನ್ನೆಯ ಪಾಠದಲ್ಲಿ ಹೇಳಿದಂತೆ ಪಂಚಾಧಿಕರಣಗಳು ಮುಕ್ತಾಯವಾಗಿ ಜಿಜ್ಞಾಸಾಧಿಕರಣ, ಜನ್ಮಾಧಿಕರಣ, ಶಾಸ್ತ್ರಯೋನಿತ್ವಾಧಿಕರಣ, ಸಮನ್ವಯಾಧಿಕರಣ, ಈಕ್ಷತ್ಯಧಿಕರಣ, ಈ ಆರಂಭದ 5 ಅಧಿಕರಣಗಳನ್ನ ಪಂಚಾಧಿಕರಣೆ ಅಂತ ಕರೆಯುತ್ತಾರೆ. ಇವುಗಳ ಮುಕ್ತಾಯವಾದ ಈ ಪಂಚಾಧಿಕರಣಗಳು ಅಧ್ಯಾಯಕ್ಕೆ ಪಾದಪೀಠ, ಉಪಕ್ರಮ, ಪ್ರಸ್ತಾವನೆ ರೂಪದಲ್ಲಿ ಇದ್ದದ್ದು. ಈ ಪಂಚಾಧಿಕರಣಗಳ ತತ್ವ ಸಮನ್ವಯಾತು ಸಕಲ ಶಬ್ದಗಳ ಸಮನ್ವಯವನ್ನು ಏನು ಹೇಳಿದ್ದಾರೆ, ಇದರ ವಿವರಣೆನೇ ಮುಂದಿನ ಇಡೀ ಅಧ್ಯಾಯದ ವಿಚಾರ, ಪ್ರಥಮಾಧ್ಯಾಯದ ವಿಚಾರ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ ಅಂತ ತಿಳಿಸ್ತಾ ಇವತ್ತಿನಿಂದ ಹರಿವಾಯು ಗುರುಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ತಾ ಆನಂದಮಯಾಧಿಕರಣದ ವಿಚಾರವನ್ನು ಆರಂಭ ಮಾಡೋಣ ಅಂತ ಹೇಳ್ತಾ ಇದ್ದೇನೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಆನಂದಮಯೋಭ್ಯಾಸಾತ್ ಓಂ. ಸೂತ್ರ ಯಾತಕ್ಕೆ ಆನಂದಮಯಾಧಿಕರಣ ಆರಂಭವಾದದ್ದು, ಯಾತಕ್ಕೆ ಆನಂದಮಯಾಧಿಕರಣ ಆರಂಭವಾದದ್ದು ಯಾತಕ್ಕಪ್ಪ ಅಂತಂದ್ರೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನು ನೋಡಿ, ಅಥಾತೋ ಬ್ರಹ್ಮ ಜಿಜ್ಞಾಸಾ ಇತಿ ಯಸ್ಯ ಬ್ರಹ್ಮಣಃ ಜಿಜ್ಞಾಸಾ ವಿಹಿತಾ ತತ್ಸ್ವರೂಪಂ ಜನ್ಮಾದ್ಯಸ್ಯೇತಃ ಶಾಸ್ತ್ರಯೋನಿತ್ವಾತ್ ಇತಿ ಲಕ್ಷಣ ಪ್ರಮಾಣಾಭ್ಯಾಂ ಸ್ವೇತರ ಸಮಸ್ತ ವಸ್ತು ವ್ಯಾವೃತ್ತತೆಯ ಅವಧಾರಿತಂ. ಏನು ಅಭಿಪ್ರಾಯ ಗೊತ್ತಾ ಈ ಸುಧಾವಾಕ್ಯಕ್ಕೆ? ಹಿಂದೆ ಮೊದಲನೇ ಸೂತ್ರದಲ್ಲಿ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಎಂಬ ಸೂತ್ರದಲ್ಲಿ ಯಸ್ಯ ಬ್ರಹ್ಮಣ ಜಿಜ್ಞಾಸಾ ವಿಹಿತ, ಯಾವ ಪರಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತ ಹೇಳಿದ್ದಾರೆ. ಬ್ರಹ್ಮನ ಜಿಜ್ಞಾಸವನ್ನ ವಿಧಾನ ಮಾಡಿದ್ದಾರೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ, ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತ ಹೇಳಿದ್ರು. ಬ್ರಹ್ಮ ಅಂದ್ರೆ ಯಾರು? ಆ ಬ್ರಹ್ಮನ ಸ್ವರೂಪ ಏನು? ಬ್ರಹ್ಮನ ಲಕ್ಷಣ ಏನು? ಪ್ರಶ್ನೆ ಬಂತು. ತತ್ ಸ್ವರೂಪಂ, ಆ ಬ್ರಹ್ಮನ ಸ್ವರೂಪ ಏನಪ್ಪ ಎಂಬುದನ್ನ ಎರಡನೇ ಸೂತ್ರದಲ್ಲಿ ಹೇಳಿದ್ರು. ಓಂ ಜನ್ಮಾದ್ಯಸ್ಯೇತಃ ಓಂ, ಜಗಜ್ಜನ್ಮಾದಿ ಕಾರಣನಾದವನೇ ಪರಬ್ರಹ್ಮ. ಜನ್ಮಾದ್ಯಸ್ಯೇತಃ ಓಂ, ಆ ಬ್ರಹ್ಮನ ಸ್ವರೂಪವನ್ನು ಎರಡನೇ ಸೂತ್ರದಲ್ಲಿ ಹೇಳಿದರು. ಈ ರೀತಿ ಬ್ರಹ್ಮನೇ ಜಗಜ್ಜನ್ಮಾದಿ ಕಾರಣ ಎಂಬುದಕ್ಕೆ ಪ್ರಮಾಣ ಏನು ಅಂದ್ರೆ ಓಂ ಶಾಸ್ತ್ರ ಯೋನಿತ್ವಾತ್ ಓಂ. ಮೂರನೇ ಸೂತ್ರದಲ್ಲಿ ಶಾಸ್ತ್ರವೇ ಪ್ರಮಾಣ. ಹಾಗಾದ್ರೆ ಬ್ರಹ್ಮನ ಲಕ್ಷಣ ಎರಡನೇ ಸೂತ್ರದಲ್ಲಿ, ಈ ರೀತಿಯಾದ ಬ್ರಹ್ಮನ ಲಕ್ಷಣಕ್ಕೆ ಪ್ರಮಾಣ ಏನು ಅಂದ್ರೆ ಮೂರನೇ ಸೂತ್ರದಲ್ಲಿ ಶಾಸ್ತ್ರ ಯೋನಿತ್ವಾತ್ ಎಂಬ ಸೂತ್ರದಲ್ಲಿ ಪ್ರಮಾಣವನ್ನ ಹೇಳಿದ್ರು. ಆದ್ದರಿಂದ ಜನ್ಮಾದ್ಯಸ್ಯತಃ ಶಾಸ್ತ್ರ ಯೋನಿತ್ವಾತ್ ಇತಿ
ಲಕ್ಷಣ ಪ್ರಮಾಣಾಭ್ಯಾಂ ಬ್ರಹ್ಮನ ಲಕ್ಷಣ ಹೇಳಿದ ಬ್ರಹ್ಮನ ಲಕ್ಷಣಕ್ಕೆ ಯುಕ್ತವಾಗಿರತಕ್ಕಂತಹ ಪ್ರಮಾಣ ಇವುಗಳನ್ನು ಹೇಳೋದ್ರಿಂದ ಈ ಲಕ್ಷಣ ಮತ್ತು ಪ್ರಮಾಣಗಳಿಂದ ಶ್ವೇತರ ಸಮಸ್ತ ವಸ್ತು ವ್ಯಾವೃತ್ತತೆಯ ಅವಧಾರಿತಂ ಬ್ರಹ್ಮಾಂಬೋ ತನ್ನಿಂದ ಭಿನ್ನವಾದ ಸಮಸ್ತವಾದ ವಸ್ತುಗಳಿಂದಲೂ ತಾನು ವ್ಯಾವೃತ್ತ, ತಾನು ಮಾತ್ರ ಜಗಜ್ಜನ್ಮಾದಿ ಕಾರಣ ಎಂಬುದು ನಿರ್ಣಯವಾಯಿತು. ಅಂದರೆ ಬ್ರಹ್ಮನ ಜಿಜ್ಞಾಸವನ್ನ ವಿಧಾನ ಮಾಡಿದಾಗ ಬ್ರಹ್ಮ ಯಾರು, ಬ್ರಹ್ಮನ ಸ್ವರೂಪ ಏನು, ಬ್ರಹ್ಮನ ಲಕ್ಷಣ ಏನು, ಎರಡನೇ ಸೂತ್ರದಲ್ಲಿ ಲಕ್ಷಣವನ್ನ ಹೇಳಿ ಈ ರೀತಿಯಾದ ಜಗಜ್ಜನ್ಮಾದಿ ಕಾರಣನಾದವನು ಬ್ರಹ್ಮನೇ ಎಂಬುದಕ್ಕೆ ಪ್ರಮಾಣ ಏನು ಅಂದ್ರೆ ಶಾಸ್ತ್ರಯೋನಿತ್ವಾತು, ಶಾಸ್ತ್ರವೇ ಪ್ರಮಾಣ ಅಂತ ಹೇಳಿದಾಗ, ಹಾಗಾದ್ರೆ ಲಕ್ಷಣ ಮತ್ತು ಪ್ರಮಾಣಗಳಿಂದ ಜಿಜ್ಞಾಸಿತನಾದ ಬ್ರಹ್ಮನ ಸ್ವರೂಪದ ನಿರ್ಧಾರವಾಯಿತು. ಜಿಜ್ಞಾಸಿತನಾದ ಬ್ರಹ್ಮ ಇವನೇ, ಬ್ರಹ್ಮನಿಂದ ಭಿನ್ನವಾದ ಸಮಸ್ತ ವಸ್ತುಗಳಿಂದ ವ್ಯಾವೃತ್ತನಾಗಿ ಭಿನ್ನನಾಗಿ ಅಸಾಧಾರಣವಾದ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಲಕ್ಷಣವುಳ್ಳವನು ಈ ಬ್ರಹ್ಮ ಎಂಬುದು ಅವಧಾರಿತಂ ಅಂದ್ರೆ ನಿರ್ಧಾರವಾಯಿತು. ಲಕ್ಷಣ ಮತ್ತು ಪ್ರಮಾಣಗಳಿಂದ ಶ್ವೇತರ ಸಮಸ್ತ ವಸ್ತು ವ್ಯಾವೃತ್ತತೆಯ, ಸ್ವ ಅಂದ್ರೆ ಪರಬ್ರಹ್ಮ, ಅವನಿಂದ ಇತರವಾದ ಸಮಸ್ತ ವಸ್ತುಗಳಿಂದಲೂ ವ್ಯಾವೃತ್ತತೆಯ ವ್ಯಾವೃತ್ತನಾಗಿದ್ದಾನೆ ಅಂತ ಹೇಳೋ ಮುಖಾಂತರ ಜಗಜ್ಜನ್ಮಾದಿ ಕಾರಣನಾದ ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತ ಇಷ್ಟು ನಿರ್ಣಯವಾಯಿತು. ಆಮೇಲೆ ಯಾಕೆ ಒಂದು ಮಾತು ಹೇಳ್ತಾರೆ, ಪ್ರಮಾಣಸ್ಯ ಅನ್ಯಪರತ್ವ ಶಂಕಯ ಲಕ್ಷಣಸ್ಯ ಅತಿವ್ಯಾಪ್ತಿ ಸಮನ್ವಯ ಸೂತ್ರೇಣ ಪರಿರುತ. ಇದ್ರ ಮೇಲೆ ಪ್ರಶ್ನೆ ಬಂತು. ಜಗಜ್ಜನ್ಮಾದಿ ಕಾರಣತ್ವ ಎಂಬುದೇ ನೀವು ಬ್ರಹ್ಮನ ಲಕ್ಷಣ ಅಂತ ಹೇಳಿದ್ದೀರಿ, ಜಗಜ್ಜನ್ಮಾದಿ ಕಾರಣನಾದವನು ಬ್ರಹ್ಮ ಅಂತ ನೀವು ಪ್ರಮಾಣ ಹೇಳಿದ್ದೀರಿ, ಜಗಜ್ಜನ್ಮಾದಿ ಕಾರಣರಾದವರು ರುದ್ರಾದಿಗಳು ಎಂಬುದಕ್ಕೆ ನಾವು ಪ್ರಮಾಣ ಹೇಳುತ್ತೇವೆ. ಅಂದ್ರೆ ಬೇರೆ ವ್ಯಕ್ತಿಗಳು ಕೂಡ ಜಗಜ್ಜನ್ಮಾದಿ ಕಾರಣರಾಗಿದ್ದಾರೆ ಎಂಬುದಕ್ಕೆ ನಮಗೂ ಪ್ರಮಾಣ ಇವೆ. ಪ್ರಮಾಣಸ್ಯ ಅನ್ಯಪರತ್ವ ಶಂಕಯ ಲಕ್ಷಣಸ್ಯ ಅತಿವ್ಯಾಪ್ತಿ, ರುದ್ರಾದಿಗಳು ಜಗಜ್ಜನ್ಮಾದಿ ಕಾರಣ ಎಂಬುದಕ್ಕೆ ಪ್ರಮಾಣಗಳಿವೆ. ಆ ನಿಟ್ಟಿನಲ್ಲಿ ಪ್ರಮಾಣಗಳು ಅನ್ಯಪರವೂ ಆಗಬಹುದು ಎಂಬ ಅಭಿಪ್ರಾಯದಿಂದ ಬೇರೆಯವರನ್ನು ಜಗಜ್ಜನ್ಮಾದಿ ಕಾರಣ ಅಂತ ಹೇಳೋದಕ್ಕೆ ಪ್ರಮಾಣ ಉಂಟು ಅಂತಂದ ಮೇಲೆ ಜಗಜ್ಜನ್ಮಾದಿ ಕಾರಣತ್ವ ಎಂಬ ನಿಮ್ಮ ಬ್ರಹ್ಮನ ಲಕ್ಷಣ ಅದು ಅತಿವ್ಯಾಪ್ತವಾಯಿತು. ಜಗಜ್ಜನ್ಮಾದಿ ಕಾರಣತ್ವ ಬ್ರಹ್ಮಣಃ ಲಕ್ಷಣಮಿತ್ಯುಕ್ತೆ, ಜಗಜ್ಜನ್ಮಾದಿ ಕಾರಣತ್ವ ಇದು ಬ್ರಹ್ಮನ ಲಕ್ಷಣ ಅಂತ ಹೇಳಿದಾಗ ರುದ್ರಾದಿಶು ಅತಿವ್ಯಾಪ್ತಿ, ರುದ್ರಾದಿಗಳಲ್ಲಿ ಅತಿವ್ಯಾಪ್ತಿ. ಯಾಕೆ? ನಿಮ್ಮ ಬ್ರಹ್ಮನ ಲಕ್ಷಣ ರುದ್ರಾದಿಗಳಲ್ಲಿಯೂ ಬರುತ್ತದೆ. ರುದ್ರಾದಿಗಳು ಜಗಜ್ಜನ್ಮಾದಿ ಕಾರಣರಾಗುತ್ತಾರೆ ಅಂತ ಗೊತ್ತಾಯ್ತೋ ಇದು. ಹಿಂಗ ಅತಿವ್ಯಾಪ್ತಿ ಬಂದ್ರೆ ಈ ಅತಿವ್ಯಾಪ್ತಿಯನ್ನ ಪರಿಹಾರ ಮಾಡ್ತಾ ಇದ್ದಾರೆ 4ನೇ ಸೂತ್ರದಲ್ಲಿ. ಓಂ ತತ್ವ ಸಮನ್ವಯಾತ್ ಓಂ, ಓಂ ತತ್ವ ಸಮನ್ವಯಾತ್ ಓಂ ಎಂಬ 4ನೇ ಸೂತ್ರದಲ್ಲಿ ಪರಿಹಾರ ಮಾಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಸಮನ್ವಯ ಸೂತ್ರೇಣ ಪರಿರುತ, ಬ್ರಹ್ಮನ ಜಗಜ್ಜನ್ಮಾದಿ ಕಾರಣತ್ವ ಎಂಬ ಲಕ್ಷಣಕ್ಕೆ ಬಂದ ಅತಿವ್ಯಾಪ್ತಿಯ ಪರಿಹಾರವನ್ನ ಓಂ ತತ್ವ ಸಮನ್ವಯಾತ್ ಓಂ ಎಂಬ ಸೂತ್ರದಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ನೋಡಿ, ಬ್ರಹ್ಮನಲ್ಲೇ ಶಾಸ್ತ್ರಗಳ ಸಮನ್ವಯ ಹೊರತು ಬೇರೆಯವರು ಜಗಜ್ಜನ್ಮಾದಿ ಕಾರಣ ಎಂಬುದಕ್ಕೆ ಶಾಸ್ತ್ರ ಪ್ರಮಾಣಗಳು ಉಂಟು ಅನ್ನಬೇಡಿ. ಓಂ ತತ್ವ ಸಮನ್ವಯಾತ್ ಓಂ, ಸಕಲ ಶಾಸ್ತ್ರ ಸಕಲ ಶಬ್ದಗಳು ಬ್ರಹ್ಮನಲ್ಲೇ ಸಮನ್ವಯವಾಗುತ್ತಾ ಇವೆ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಬ್ರಹ್ಮಣಶ್ಚ ಸಕಲ ಶಾಸ್ತ್ರ ಪ್ರಮಾಣಕತ್ವ ಅಸಂಭವ ಶಂಕಾ ಈಕ್ಷತ್ಯಧಿಕರಣೆ ನಿರಾಕೃತ. ಇದರ ಮೇಲೆ ಪ್ರಶ್ನೆ ಇಲ್ಲ. ಬ್ರಹ್ಮನಲ್ಲೇ ಸಕಲ ಶಾಸ್ತ್ರಗಳ ಸಮನ್ವಯ ಅಂತ ನೀವಂದ್ರಿ, ಅಂದ್ರೆ ಸಕಲ ಶಾಸ್ತ್ರಗಳು ಬ್ರಹ್ಮನನ್ನ ಹೇಳೋ ವಿಷಯದಲ್ಲೇ ಪ್ರಮಾಣ ಅಂತ ನೀವಂತ ಇದ್ದೀರಿ. ಇದು ಹೇಗೆ ಸಾಧ್ಯ? ಇದು ಅಸಂಭಾವಿತ ಅಂತ ಪ್ರಶ್ನೆ ಬಂದರೆ ಈ ಅಸಂಭಾವನಾ ಶಂಕಾವನ್ನ ಈಕ್ಷತ್ಯಧಿಕರಣದಲ್ಲಿ ಪರಿಹಾರ ಮಾಡಿದ್ದಾರೆ. ನಾವೇನಂದ್ವಿ? ಓಂ ತತ್ವ ಸಮನ್ವಯಾತ್ ಓಂ, ಸಕಲ ಶಾಸ್ತ್ರಗಳು ಬ್ರಹ್ಮನನ್ನೇ ಹೇಳಿಕೊಡೋ ವಿಷಯದಲ್ಲಿ ಪ್ರಮಾಣವಾಗಿವೆ. ಅಂದ್ರೆ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ನಾವಂದ್ವಿ. ಇದು ಹೇಳಲಿಕ್ಕೆ ಬರಲ್ಲ ಅಂತ. ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಮಾಡೋದು ಇದು ಅತ್ಯಂತ ಅಸಂಭಾವಿತ
ಅಂತ ಪೂರ್ವ ಪಕ್ಷಿಗಳ ಪ್ರಶ್ನೆ. ಯಾತಕ್ಕೆ ಅಂದ್ರೆ ನೋಡಿ, ಬ್ರಹ್ಮ ಶಬ್ದಗಳಿಂದ ವಾಚ್ಯನೇ ಅಲ್ಲ, ಒಂದು ಶಬ್ದದಿಂದಲೂ ವಾಚ್ಯನ ಅಲ್ಲ ಅಂದಮೇಲೆ ಇನ್ನು ಸಕಲ ಶಾಸ್ತ್ರಗಳ ಸಮನ್ವಯ ಮಾಡೋದು ಹೇಗೆ? ಅಸಂಭಾವಿತ. ಬ್ರಹ್ಮ ಯಥೋವಾಚೋ ನಿವರ್ತಂತೆ, ಅವನು ವಾಚ್ಯನೇ ಅಲ್ಲ ಅಂತಂದ ಮೇಲೆ ಇನ್ನು ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಹೇಗೆ ಮಾಡ್ಲಿಕ್ಕೆ ಬರ್ತದೆ? ಸಾಧ್ಯವಿಲ್ಲ ಅಂತ ಪ್ರಶ್ನೆ ಬಂದರೆ ನೋಡಿ, ಸಕಲ ಶಾಸ್ತ್ರ ಪ್ರಮಾಣಕತ್ವ, ಸಕಲ ಶಾಸ್ತ್ರಗಳು ಬ್ರಹ್ಮನನ್ನ ಹೇಳೋ ವಿಷಯದಲ್ಲೇ ಪ್ರಮಾಣವಾಗಿವೆ, ಅದರ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಅಂಬೋದೇನಿದೆ ಇದು ಅಸಂಭಾವಿತ, ಸಾಧ್ಯ ಇಲ್ಲ ಎಂಬುವ ಅಸಂಭಾವನಾ ಈ ಶಂಕಾವನ್ನ ಈಕ್ಷತ್ಯಧಿಕರಣೆ ನಿರಾಕೃತ, ಈಕ್ಷತ್ಯಧಿಕರಣದಲ್ಲಿ ನಿರಾಕರಣೆ ಮಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ನೋಡಿ, ಬ್ರಹ್ಮ ಅಂದ್ರೆ ಯಾರು ಅಂತ ತಿಳಿಸ್ಬೇಕಾಯಿತು, ಬ್ರಹ್ಮನ ನಿರೂಪಣೆ ಮಾಡಬೇಕಾಯಿತು. ನೋಡಿ, ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತು ಈ ವಸ್ತು ಹೀಗಿದೆ ಅಂತ ತಿಳಿಸೋದು ಎದರಿಂದ? ಈ ವಸ್ತು ಹೀಗಿದೆ, ಈ ವಸ್ತುವಿನ ಲಕ್ಷಣ ಹೀಗೆ, ಈ ವಸ್ತುವಿನ ವಿಷಯದಲ್ಲಿ ಈ ರೀತಿಯಾದ ಪ್ರಮಾಣ ಇದೆ ಅಂತ ತಿಳಿಸ್ಬೇಕು. ಯಾವುದೇ ಒಂದು ವಸ್ತುವನ್ನು ನಾವು ನಿರ್ಧಾರ ಮಾಡಿಕೊಂಡು ತಿಳಿಯಬೇಕಾದ್ರೆ ಲಕ್ಷಣದಿಂದ ಮತ್ತು ಪ್ರಮಾಣಗಳಿಂದ. ಯಾವುದೇ ಒಂದು ವಸ್ತುವಿನ ನಿರ್ಧಾರವಾಗುವುದು ಲಕ್ಷಣ ಮತ್ತು ಪ್ರಮಾಣಗಳಿಂದ. ನೋಡಿ, ನಹಿ ಲಕ್ಷಣ ಪ್ರಮಾಣ ನಿರೂಪಣವು ವ್ಯತಿರೇಕೇಣ ವಸ್ತು ವಿಚಾರಣಂ ನಾಮ ಅಸ್ತಿ. ನಹಿ ವಸ್ತು ವಿಚಾರಣಂ ನಾಮ ಅಸ್ತಿ, ನಹಿ ಅಸ್ತಿ ಅಂತ ಅಲ್ಲಿ ಅನ್ವಯ. ಅಂದ್ರೆ ಲಕ್ಷಣ ಪ್ರಮಾಣಗಳ ನಿರೂಪಣೆ ಮಾಡುವುದರಿಂದ ಭಿನ್ನವಾದ ಬೇರೆ ರೀತಿಯಾದ ಒಂದು ವಸ್ತುವಿನ ನಿರೂಪಣೆ ಎಂಬುದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಇಂತಹ ಒಂದು ವಸ್ತುವಿನ ನಿರೂಪಣೆ, ಇಂತಹ ಒಂದು ವಸ್ತುವನ್ನು ನಾವು ತಿಳಿಸಿಕೊಡಬೇಕು ಅಂದ್ರೆ ಏನರ್ಥ? ಅದಕ್ಕೆ ಲಕ್ಷಣ ಮತ್ತು ಪ್ರಮಾಣಗಳಿಂದ ವಸ್ತುವಿನ ನಿರೂಪಣೆ ಅಂತೆ ಅರ್ಥ. ವಸ್ತುವಿನ ನಿರೂಪಣೆ ಅಂದ್ರೆ ಲಕ್ಷಣ ಮತ್ತು ಪ್ರಮಾಣಗಳಿಂದ ವಸ್ತುವಿನ ನಿರೂಪಣೆ ಅಂತ ಹೇಳಬೇಕೇ ಹೊರತು ಇದನ್ನ ಬಿಟ್ಟು ಬೇರೆ ರೀತಿಯಾದ ವಸ್ತುವಿನ ನಿರೂಪಣೆ ಇಲ್ಲವೇ ಇಲ್ಲ ಜಗತ್ತಿನಲ್ಲಿ. ಯಾವುದೇ ಒಂದು ವಸ್ತುವಿನ ನಿರೂಪಣೆ ಲಕ್ಷಣ ಪ್ರಮಾಣಗಳಿಂದಲೇ ಆಗಬೇಕು. ಲಕ್ಷಣ ಪ್ರಮಾಣಗಳನ್ನು ಬಿಟ್ಟು ಬೇರೆ ವಸ್ತುವಿನ ನಿರೂಪಣೆ ಎಂಬುದು ಇಲ್ಲವೇ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಲಕ್ಷಣ ಪ್ರಮಾಣ ನಿರೂಪಣವು ವ್ಯತಿರೇಕೇಣ, ಲಕ್ಷಣ ಪ್ರಮಾಣಗಳ ನಿರೂಪಣೆಯನ್ನ ಬಿಟ್ಟು ಬೇರೆಯಾದ ವಸ್ತು ವಿಚಾರಣೆ, ಬೇರೆ ಒಂದು ವಸ್ತುವಿನ ವಿಚಾರಣೆ ಎಂಬುದು ಇಲ್ಲವೇ ಇಲ್ಲ. ವಸ್ತು ವಿಚಾರಣಂ ನಾಮ ನಹಿ ಅಸ್ತಿ. ಹಾಗಾದ್ರೆ ಸಂಭಾವನಾತೋ ನ ವಸ್ತು ಅವಧಾರಣಾರ್ಥ ಅಪ್ರಮಾಣತ್ವಾತ್ ಎಂಬ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ಯಾವಾಗಲೂ ಕೂಡ ಸಂಭಾವನಾ ಅಂತ ಹೇಳ್ತೇವೆ, ಕೇವಲ ಊಹೆ. ಸಂಭಾವನಾ ಎಂಬುದು ವಸ್ತು ನಿರ್ಣಯವನ್ನ ಮಾಡಿಕೊಡೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಸಂಭಾವನೆ ಯಾವಾಗಲೂ ಕೂಡ ವಸ್ತು ನಿರೂಪಣೆಯನ್ನ ಸರ್ವಥಾ ಮಾಡಿಕೊಡೋದಿಲ್ಲ ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ವಸ್ತುವಿನ ನಿರ್ಣಯ ಕೇವಲ ಲಕ್ಷಣ ಪ್ರಮಾಣಗಳಿಂದಲೇ ಆಗುತ್ತದೆ ಹೊರತು ಸಂಭಾವನಾದಿಂದ ಆಗೋದಿಲ್ಲ. ಸಂಭಾವನಾ ಎಷ್ಟರ ಮಟ್ಟಿಗೆ ಉಪಯೋಗ ಬೀಳುತ್ತದೆ ಅಂತಂದ್ರೆ ವಸ್ತು ನಿರ್ಧಾರ ಮಾಡೋದಕ್ಕಲ್ಲ. ಸಂಭಾವನಾತು ನ ವಸ್ತು ಅವಧಾರಣಾರ್ಥ. ಯಾಕೆಂದ್ರೆ ಊಹೆ ಅದು ಕೇವಲ ಒಂದು ಸಂಭಾವನೆ, ಅದು ಅನುಮಾನದಲ್ಲೇ ಸೇರುತ್ತದೆ ಅಂತ ಹೇಳಿದ್ದಾರೆ ಪ್ರಮಾಣ ಪದ್ಧತಿಯಲ್ಲಿ. ಊಹಾ ಎಂಬುದು ಕೂಡ ಅನುಮಾನದಲ್ಲಿ ಸೇರ್ತದೆ. ಸಂಭಾವನಾ, ಊಹಾ ಎಲ್ಲವೂ ಕೂಡ ಅದು ಪ್ರತ್ಯೇಕವಾಗಿ ಪ್ರಮಾಣ ಅಂತ ಅಲ್ಲ. ಹಾಗಾದ್ರೆ ಸಂಭಾವನಾ ಎಷ್ಟರ ಮಟ್ಟಿಗೆ ಉಪಯೋಗ ಬೀಳುತ್ತದೆ? ಕಿಂತು ಯತ್ರ ಅಸಂಭಾವನೆಯ ಸಮೀಚೀನಯೋರಪಿ ಲಕ್ಷಣ ಪ್ರಮಾಣಯೋ ಅಥತಾಭಾವ ಶಂಕಯ ಪ್ರವೃತ್ತಿ ಸಂಕೋಚ ತತ್ರೈವ ಸಂಭಾವನಾ ಉಪಯೋಗ ಎಂಬುವ ಮಾತಿನಿಂದ ಹೇಳ್ತಾ ಇದ್ದಾರೆ. ಸಂಭಾವನಾ ಎಂಬುದು ಎಷ್ಟರ ಮಟ್ಟಿಗೆ ಉಪಯೋಗ ಬೀಳುತ್ತದೆ ಅಂದ್ರೆ ಲಕ್ಷಣ ಮತ್ತು ಪ್ರಮಾಣಗಳು ಅವು ಯಥಾರ್ಥವಾಗಿದ್ದರೂ ಕೂಡ, ಸರಿಯಾದ ಲಕ್ಷಣ ಸಮರ್ಪಕವಾದ ಪ್ರಮಾಣ ಅಂತ ಆಗಿದ್ದರೂ ಕೂಡ,
ಅಂದ್ರೆ ಈ ಲಕ್ಷಣ ಮತ್ತು ಪ್ರಮಾಣಗಳು ಯಥಾರ್ಥವಾಗಿದ್ದರೂ ಕೂಡ ಸುಮ್ಮನೆ ಅಸಂಭಾವನಾ ಶಂಕ ಮಾಡಿ ಈ ಲಕ್ಷಣ ಪ್ರಮಾಣಗಳು ಇವು ಯಥಾರ್ಥವಲ್ಲ, ಲಕ್ಷಣ ಪ್ರಮಾಣಗಳು ಯಥಾರ್ಥವಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಶಂಕೆ ಮಾಡಿಕೊಂಡು ಎಲ್ಲಿ ಪ್ರವೃತ್ತಿನೇ ಹುಟ್ಟೋದಿಲ್ಲವೋ, ನೀವು ಕೊಟ್ಟ ಲಕ್ಷಣ ಪ್ರಮಾಣಗಳು ಇವು ಅಸಂಭಾವಿತ, ಉಪಯೋಗಿಲ್ಲ ಅಂಥೇಳಿ ಯಥಾರ್ಥವಲ್ಲ ಅಂತ ಶಂಕೆ ಮಾಡಿಕೊಂಡು ಕಾರ್ಯಪ್ರವೃತ್ತರಾಗೋದಕ್ಕೆ ಹಿಂಜರಿಯುತ್ತಾರೆ. ಎಲ್ಲಿ ಪ್ರವೃತ್ತಿ ಕುಂಠಿತವಾಗುತ್ತದೋ, ಪ್ರವೃತ್ತಿ ಆಗೋದಿಲ್ವೋ ಅಲ್ಲಿ ಮಾತ್ರ ಸಂಭಾವನಾ ಎಂಬುದು ಉಪಯೋಗ ಬೀಳುತ್ತದೆ. ಹಾಗನ್ನಬೇಡ್ರಿ, ನಾವು ಹೇಳಿದ ಲಕ್ಷಣ ಪ್ರಮಾಣಗಳು ಅಸಂಭಾವಿತ ಅಲ್ಲ, ಲಕ್ಷಣ ಪ್ರಮಾಣಗಳು ಸಂಭಾವಿತ, ಅವಶ್ಯವಾಗಿ ಕಾರ್ಯಪ್ರವೃತ್ತವಾಗಬಹುದು. ಇಂತಹ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಮಾತ್ರ ಆ ಸಂಭಾವನಾ ಎಂಬುದು ಉಪಯೋಗ ಬೀಳುತ್ತದೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ವಸ್ತುತಸ್ತು ಲಕ್ಷಣ ಪ್ರಮಾಣಾಭ್ಯಾಮೇವ ವಸ್ತು ವ್ಯವಸ್ಥಾ, ಒಂದು ವಸ್ತುವಿನ ವ್ಯವಸ್ಥೆ ಆಗಬೇಕಾದ್ರೆ ಲಕ್ಷಣ ಮತ್ತು ಪ್ರಮಾಣಗಳಿಂದಲೇ ಆಗುತ್ತದೆ. ವಸ್ತುತಸ್ತು ಲಕ್ಷಣ ಪ್ರಮಾಣಾಭ್ಯಾಮೇವ ವಸ್ತು ವ್ಯವಸ್ಥಾ, ಲಕ್ಷಣ ಮತ್ತು ಪ್ರಮಾಣಗಳಿಂದಲೇ ಒಂದು ವಸ್ತುವಿನ ವ್ಯವಸ್ಥೆ ಎಂಬುದು ಆಗುತ್ತದೆ. ಇತ್ಯತಃ, ಈ ಕಾರಣದಿಂದಾಗಿ ಬ್ರಹ್ಮಸ್ವರೂಪ ನಿರೂಪಣೆ, ಬ್ರಹ್ಮನ ಹಾಗಾದ್ರೆ ಏನಾಯ್ತು ಅಭಿಪ್ರಾಯ? ಈಗ ಬ್ರಹ್ಮ ಎಂಬ ವಸ್ತು ಯಾರು, ಬ್ರಹ್ಮ ಎಂಬ ವಸ್ತುವಿನ ನಿರೂಪಣೆ ಮಾಡಬೇಕಾಗಿತ್ತು. ಬ್ರಹ್ಮನ ಜಿಜ್ಞಾಸ ಮಾಡಬೇಕು ಅಂತ ಹೇಳಿದಾಗ ಬ್ರಹ್ಮ ಎಂಬ ವಸ್ತು ಯಾರು, ಬ್ರಹ್ಮನ ಸ್ವರೂಪ ಏನು, ಆ ಬ್ರಹ್ಮನ ಲಕ್ಷಣದ ಬಗ್ಗೆ ಇರುವ ಪ್ರಮಾಣಗಳೇನು ಅಂತ ಪ್ರಶ್ನೆ ಬಂದಿತ್ತು. ಹಾಗಾದ್ರೆ ಜಿಜ್ಞಾಸಿತನಾದ ಬ್ರಹ್ಮನ ಸ್ವರೂಪ ಲಕ್ಷಣ ಹೇಳದಂಗೆ ಆಯಿತು, ಮುಗೀತು. ಲಕ್ಷಣ ಪ್ರಮಾಣಗಳಿಂದಲೇ ವಸ್ತು ವ್ಯವಸ್ಥಾ ಆಯಿತು, ಬ್ರಹ್ಮಸ್ವರೂಪ ನಿರೂಪಣೆ ಮಾಡಿ ಆಯಿತು. ಈ ಒಂದು 5 ಅಧಿಕರಣಗಳ ವಿಚಾರದಲ್ಲಿ ಬ್ರಹ್ಮಸ್ವರೂಪ ನಿರೂಪಣೆ ಅವಶೇಷ ಅಭಾವ. ಹಾಗಾದ್ರೆ ಬ್ರಹ್ಮಸ್ವರೂಪದ ನಿರೂಪಣೆ ಮಾಡುವ ಯಾವ ವಿಷಯವೂ ಉಳಿದಿಲ್ಲ. ಜಗಜ್ಜನ್ಮಾದಿ ಕಾರಣ ಕರ್ತೃವಾದ ವ್ಯಕ್ತಿನೇ ಬ್ರಹ್ಮ ಅಂತ ಹೇಳಿ ಆಯಿತು. ಬ್ರಹ್ಮನ ಸ್ವರೂಪದ ಬಗ್ಗೆ ತಿಳಿಸೋದು ಇನ್ನೇನು ಉಳಿದಿಲ್ಲ. ಅಂದ ಮೇಲೆ ಕಿಂ ಆನಂದಮಯೋಭ್ಯಾಸಾದಿತ್ಯಾದಿನ ಅಧ್ಯಾಯೇನ, ಹಾಗಾದ್ರೆ ಮುಂದಿನ ಈ ಆನಂದಮಯೋಭ್ಯಾಸಾತ್ ಓಂ ಇಡೀ ಪ್ರಥಮಾಧ್ಯಾಯದ ಮುಂದಿನ ಭಾಗ ಯಾತಕ್ಕೆ ಬೇಕು? ಬ್ರಹ್ಮನ ಜಿಜ್ಞಾಸ ಮಾಡಬೇಕು. ಜಿಜ್ಞಾಸಿತನಾದ ಬ್ರಹ್ಮನ ಸ್ವರೂಪ ಏನು ಅಂತ 2ನೇ ಸೂತ್ರದಲ್ಲಿ ಲಕ್ಷಣವನ್ನು ಹೇಳಿದರು, ಅದಕ್ಕೆ ಪ್ರಮಾಣವನ್ನು ಕೊಟ್ಟರು. ಶಾಸ್ತ್ರವೇ ಪ್ರಮಾಣ 3ನೇ ಸೂತ್ರದಲ್ಲಿ. ಇಂತಹ ಬ್ರಹ್ಮನಲ್ಲೇ ಸಕಲ ಶಾಸ್ತ್ರಗಳ ಸಮನ್ವಯ. ಬ್ರಹ್ಮ ಸರ್ವಥಾ ಅವಾಚ್ಯನಲ್ಲ, ಅವನು ವಾಚ್ಯನೇ ಆಗಿದ್ದಾರಾದ್ರಿಂದ ಶಾಸ್ತ್ರಗಳ ಸಮನ್ವಯ ಮಾಡಬಹುದು ಅಂತ ಹೇಳಿದ್ರು. ಹಾಗಾದ್ರೆ ಲಕ್ಷಣ ಮತ್ತು ಪ್ರಮಾಣಗಳಿಂದ ಹೇಳುವ ಬ್ರಹ್ಮನ ಸ್ವರೂಪದ ಬಗ್ಗೆ ಎಲ್ಲವನ್ನೂ ಹೇಳಿ ಆಯಿತು. ಓಂ ಆನಂದಮಯೋಭ್ಯಾಸಾತ್ ಓಂ ಆನಂದಮಯಾಧಿಕರಣದ ಮುಂದಿನ ಅಧ್ಯಾಯದ ಪ್ರಸಂಗ ಏನು, ಇಡೀ ಮುಂದಿನ ಅಧ್ಯಾಯ ಯಾತಕ್ಕೆ ಬೇಕು? ಕಿಂ ಆನಂದಮಯೋಭ್ಯಾಸಾದಿತ್ಯಾದಿನ ಅಧ್ಯಾಯೇನ ಇತ್ಯಾಶಂಕ. ಇತ್ಯಾಶಂಕ್ಯ ಈ ರೀತಿ ಪ್ರಶ್ನೆ ಬಂದರೆ ಇತ್ಯಾಶಂಕ್ಯ ಅಧ್ಯಾಯ ಶೇಷಸ್ಯ ಕೃತ್ಯಮಾಹ, ಅಧ್ಯಾಯ ಶೇಷಸ್ಯ ಕೃತ್ಯಮಾಹ. ಮುಂದಿನ ಆನಂದಮಯೋಭ್ಯಾಸಾತ್ ಓಂ ಇಲ್ಲಿಂದ ಆರಂಭ ಮಾಡಿ ಇಡೀ ಪ್ರಥಮಾಧ್ಯಾಯದ ವಿಷಯ ಏನು, ಯಾತಕ್ಕೆ ಹೇಳಿದ್ದು ಅಂಬೋದನ್ನೇ ಹೇಳ್ತಾ ಇದ್ದ. ಅಧ್ಯಾಯ ಶೇಷಸ್ಯ ಕೃತ್ಯಮಾಹ ಏವಮಿತಿ ಅಂತ ಹೇಳ್ತಾ ಇದ್ದಾರೆ. ಓಂ ಆನಂದಮಯೋಭ್ಯಾಸಾತ್ ಓಂ ಅಂತ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಾ? ಏವಮಿತಿ ಸೂತ್ರ ಮತ್ತು ಶ್ಲೋಕವನ್ನು ಹೇಳಿ ಅರ್ಥವನ್ನು ತಿಳಿಯೋಣ. ಮೇಲೆ ಏನು? ಓಂ ಆನಂದಮಯೋಭ್ಯಾಸಾತ್ ಏವಂ ಶಾಸ್ತ್ರಾವಗಮ್ಯತ್ವೇ ವಿಭಾಗೇನ ಸಮನ್ವಯಂ ಆನಂದಮಯ ಇತ್ಯಾದಿ ನಾಧ್ಯಾಯೇನ ವದತ್ಯಜಃ. ಏನ್ ಹೇಳ್ತಾ ಇದ್ದಾರೆ ಆಚಾರ್ಯರು ಆನಂದಮಯಾಧಿಕರಣದ ಈ ಪ್ರಥಮ ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಅಂತಂದ್ರೆ, ಏವಂ ಶಾಸ್ತ್ರಾವಗಮ್ಯತ್ವೇ, ಈ ರೀತಿಯಾಗಿ ಈಕ್ಷತ್ಯಧಿಕರಣದಲ್ಲಿ ಹೇಳಿದಂತೆ ಬ್ರಹ್ಮ ಶಾಸ್ತ್ರಗಳಿಂದ ಅವನು ಗಮ್ಯ, ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲೇ.
ಅಂದರೆ ಬ್ರಹ್ಮನು ಶಾಸ್ತ್ರಗಳಿಂದ ಮುಖ್ಯ ವೃತ್ತಿಯಿಂದ ಪ್ರತಿಪಾದ್ಯ ಏವಂ ಶಾಸ್ತ್ರಾವಗಮ್ಯತ್ವೇ ಅಂದ್ರೆ ಈಕ್ಷತ್ಯಧಿಕರಣದಲ್ಲಿ ಹಿಂದೆ ಹೇಳಿದಂತೆ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ. ಬ್ರಹ್ಮನೇ ಮುಖ್ಯ ವೃತ್ತಿಯಿಂದ ಸಕಲ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾದವನು ಅಂತ ಹೇಳೋದ್ರಿಂದ ವಿಭಾಗೇನ ಸಮನ್ವಯಂ ಎಂಬ ಮಾತನ್ನ ಹೇಳಿದರು. ಅಂದ್ರೆ ವಿಭಾಗೇನ ಸಮನ್ವಯಂ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಅಂತೇನು ಈಕ್ಷತ್ಯಧಿಕರಣದಲ್ಲಿ ಹೇಳಿದ್ದಾರೋ ಈ ಸಮನ್ವಯದ ವಿಚಾರವನ್ನೇ ವಿಭಾಗೇನ ಸಮನ್ವಯಂ. ವಿಭಾಗ ಅಂದ್ರೆ ಇಲ್ಲಿ ವಿಸ್ತಾರ ಅಂತ ಅಭಿಪ್ರಾಯ. ಹಿಂದೆ ಹೇಳಿದ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಎಂಬ ವಿಚಾರವನ್ನೇ, ಹಿಂದೆ ಹೇಳಿದ ಸಮನ್ವಯವನ್ನೇ ವಿಭಾಗೇನ ವಿಸ್ತಾರವಾಗಿ ಆನಂದಮಯ ಇತ್ಯಾದಿನ ಅಧ್ಯಾಯೇನ ಓಂ ಆನಂದಮಯೋಭ್ಯಾಸಾತ್ ಓಂ ಎಂಬುವ ಮುಂದಿನ ಇಡೀ ಪ್ರಥಮಾಧ್ಯಾಯದಿಂದ ಅಜಃ ವದತಿ. ಅಜಃ ಜನ್ಮರಹಿತರಾದ ಭಗವದ್ ಅವತಾರಿಗಳಾದ ವೇದವ್ಯಾಸ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಪ್ರತಿಯೊಂದು ಶ್ಲೋಕಗಳಲ್ಲಿ ವೇದವ್ಯಾಸರನ್ನ ಆಚಾರ್ಯ ಹೇಳಬೇಕಾದ್ರೆ ಅಜಃ ವಿದ್ಯಾಧೀಶಃ ಜಗದೀಶ್ವರ ಈ ಶಬ್ದಗಳಿಂದ ಹೇಳ್ತಾರೆ. ಅಂದ್ರೆ ವೇದವ್ಯಾಸ ದೇವರು ಸಾಕ್ಷಾತ್ ಭಗವದ್ ಅವತಾರಿಗಳು ಸೂಚನೆ ಮಾಡೋದಕ್ಕಾಗಿ ನಾಧ್ಯಾಯೇನ ವದತ್ಯಜಃ ಅಜಃ ವದತಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ ಅಂತ ಇಷ್ಟು ಶ್ಲೋಕಾಭಿಪ್ರಾಯ. ಟೀಕರ ಇದಕ್ಕೆ ವಿವರಣೆ ಬರೆದಿದ್ದಾರೆ. ಏನು ಸತ್ಯಂ ಲಕ್ಷಣ ಪ್ರಮಾಣಗಳಿಂದ ಬ್ರಹ್ಮ ಎಂಬ ವಸ್ತುವಿನ ವಿಚಾರವನ್ನ ಎಲ್ಲ ವಿಷಯವನ್ನ ಹೇಳಿದ ಮೇಲೆ ಆನಂದಮಯೋಭ್ಯಾಸಾತ್ ಓಂ ಎಂಬ ಮುಂದಿನ ಈ ಪ್ರಥಮಾಧ್ಯಾಯದ ಸಂಪೂರ್ಣ ವಿಚಾರ ಯಾತಕ್ಕಾಗಿ ಅಂತಂದ್ರೆ ಹೇಳ್ತಾ ಇದ್ದಾರೆ. ಯಾತಕ್ಕಾಗಿ ಅಂದ್ರೆ ಸತ್ಯಂ ನ ಬ್ರಹ್ಮಸ್ವರೂಪ ನಿರೂಪಣೆ ಕಿಮಪ್ಯವಶಿಷ್ಟಂ. ಹೌದು, ಬ್ರಹ್ಮನ ಸ್ವರೂಪ ನಿರೂಪಣೆ ಮಾಡೋ ವಿಚಾರದಲ್ಲಿ ಈಗ ಯಾವ ವಿಷಯವೂ ಉಳಿದಿಲ್ಲ ನಿಜ. ಆದರೂ ತಥಾಪಿ ಹಾಗಿದ್ದರೂ ತತ್ತು ಸಮನ್ವಯಾತ್ ಇತಿ ಉಪಕ್ರಮಾದಿ ತಾತ್ಪರ್ಯ ಲಿಂಗಬಲಾತ್. ಹಿಂದಿನ ಅಧಿಕರಣಗಳಲ್ಲಿ ಓಂ ತತ್ವ ಸಮನ್ವಯಾತ್ ಓಂ ಸಮನ್ವಯಾಧಿಕರಣದಲ್ಲಿ ಉಪಕ್ರಮಾದಿ ಷಡ್ವಿಧ ತಾತ್ಪರ್ಯ ಲಿಂಗಗಳ ಸಾಮರ್ಥ್ಯದಿಂದ ಸಕಲಸ್ಯಾಪಿ ಶಾಸ್ತ್ರಸ್ಯ ಸಮಸ್ತವಾದ ಶಾಸ್ತ್ರ ಬ್ರಹ್ಮಣಿ ಪರಮ ಮುಖ್ಯಯಾರುತ್ಯ ಯಾವ ಪರಬ್ರಹ್ಮನಲ್ಲಿ ಪರಮ ಮುಖ್ಯ ವೃತ್ತಿಯಿಂದ ಸಮನ್ವಯವಾಗುತ್ತಾ ಇದೆ ಅಂತ ಹೇಳಿದ್ರು. ಮತ್ತು ಪ್ರತಿಪಾದ್ಯ ಪ್ರತಿಪಾದಕತ್ವ ಲಕ್ಷಣ ಸಮನ್ವಯ ಸಕಲ ಶಾಸ್ತ್ರಗಳ ಸಮನ್ವಯ ಪರಮ ಮುಖ್ಯ ವೃತ್ತಿಯಿಂದ ಬ್ರಹ್ಮನಲ್ಲಿ ಆಗುತ್ತದೆ ಅಂದ್ರೆ ಅರ್ಥ ಏನು? ಸಕಲ ಶಾಸ್ತ್ರ ಇದು ಪ್ರತಿಪಾದಕ, ಬ್ರಹ್ಮ ಪ್ರತಿಪಾದಕ. ಬ್ರಹ್ಮ ಅಂಬೋನು ಸಕಲ ಶಾಸ್ತ್ರದಿಂದ ಪ್ರತಿಪಾದ್ಯ. ಹಾಗಾದ್ರೆ ಬ್ರಹ್ಮನಿಗೂ ಶಾಸ್ತ್ರಕ್ಕೂ ಯಾವ ಸಂಬಂಧ? ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ. ಈ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಅಂಬೋದೇನೆ ಏನು? ಸಮನ್ವಯ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ಪ್ರತಿಪಾದ್ಯ ಪ್ರತಿಪಾದಕತ್ವ ಲಕ್ಷಣ ಸಮನ್ವಯ ಅಭೀತ ತತ್ವ ಸಮನ್ವಯಾತ್ ಓಂ ಎಂಬ ಸಮನ್ವಯ ಸೂತ್ರದಲ್ಲಿ ಸಮನ್ವಯ ಅಧಿಕರಣದಲ್ಲಿ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಎಂಬ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಎಂಬುದನ್ನ ನಾವು ಹೇಳಿದ್ದೇವೆ. ಹಿಂದೆ ಹೇಳಲ್ಪಟ್ಟಿದೆ. ಅಭಿಹಿತ ಪ್ರತಿಪಾದ್ಯ ಪ್ರತಿಪಾದಕತ್ವ ಲಕ್ಷಣ ಸಮನ್ವಯ ಅಭಿಹಿತ ತಮೇವ ಸಮನ್ವಯಂ. ಆ ಸಮನ್ವಯಾಧಿಕರಣದಲ್ಲಿ ಹೇಳಿದ ಸಕಲ ಶಾಸ್ತ್ರಗಳ ಸಮನ್ವಯ ಎಂಬ ವಿಚಾರವನ್ನೇ ವಿಭಾಗೇನ ಸಮನ್ವಯಂ. ಆ ಸಮನ್ವಯಂ ತಮೇವ ಸಮನ್ವಯಂ ವಿಭಾಗೇನ. ವಿಭಾಗೇನ ಎಂಬುದಕ್ಕೆ ಟೀಕಾರಾಯರ ಅರ್ಥ ಬರೀತಾ ಇದ್ದಾರೆ. ಆಚಾರ್ಯರು ಅನುವ್ಯಾಖ್ಯಾನ ಶ್ಲೋಕದಲ್ಲಿ ವಿಭಾಗೇನ ಸಮನ್ವಯಂ, ವಿಭಾಗ ಮಾಡಿ ಅಂದ್ರೆ ಭಾಗ ಮಾಡಿ ಅಂತ ಹಂಗ ಅರ್ಥ ಅಲ್ಲ. ಇಲ್ಲಿ ವಿಭಾಗ ಎಂಬ ಶಬ್ದಕ್ಕೆ ವಿಸ್ತಾರ ಅಂತ ಅರ್ಥ. ವಿಭಾಗೇನ ಅಂದ್ರೆ ಪ್ರಪಂಚೇನ ವಿಸ್ತಾರವಾಗಿ ಆನಂದಮಯ ಇತ್ಯಾದಿನ ಅಧ್ಯಾಯೇನ ವದತಿ ಸೂತ್ರಕಾರ ಇತಿನ ವೈಯರ್ಥ್ಯಂ. ಓಂ ಆನಂದಮಯೋಭ್ಯಾಸಾತ್ ಓಂ ಅಂತ ಆರಂಭ ಮಾಡಿ ಇಡೀ ಅಧ್ಯಾಯದಿಂದ ಆ ಹಿಂದೆ ಹೇಳಿದ ಸಮನ್ವಯವನ್ನೇ ವಿಸ್ತಾರವಾಗಿ ಸೂತ್ರಕಾರರು ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ಅಧ್ಯಾಯ ಇದು ವ್ಯರ್ಥ, ಬೇಕಾಗಿಲ್ಲ ಅಂತ ತಿಳಿಯಬೇಡಿ. ಮುಂದಿನ ಅಧ್ಯಾಯ ಸರ್ವಥಾ ವ್ಯರ್ಥವಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಅಂತ ಹೇಳಿದ್ರು.
ಇದನ್ನೇ ಈ ಸಮನ್ವಯವನ್ನೇ ಯಾಕೆ ವಿಸ್ತಾರವಾಗಿ ಹೇಳಬೇಕು ಅಂತಂದ್ರೆ ತತ್ವ ಸಮನ್ವಯಾದಿತಿತೋ ಪ್ರತಿಜ್ಞಾ ಮಾತ್ರೇಣ ಭುಕ್ತಂ. ನೋಡಿ, ಓಂ ತತ್ವ ಸಮನ್ವಯಾತ್ ಓಂ, ಕೇವಲ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಕೇವಲ ಪ್ರತಿಜ್ಞೆ ಮಾಡಿದ್ದಾರಷ್ಟೇ. ನಹಿ ಪ್ರತಿಜ್ಞಾ ಮಾತ್ರೇಣ ಅರ್ಥಸಿದ್ಧಿ ಅಂತ ಸಂಸ್ಕೃತದಲ್ಲಿ ಒಂದು ಮಾತು ಉಂಟು. ಪ್ರತಿಜ್ಞಾ ಮಾಡಿದ ಮಾತ್ರಕ್ಕೆ ವಿಷಯ ಸಿದ್ಧವಾಗುತ್ತದೇನು? ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲೇ ಆಗುತ್ತದೆ. ಪ್ರತಿಜ್ಞೆ ಮಾಡಿದ್ರೆ ಬ್ರಹ್ಮನಲ್ಲೇ ಯಾಕೆ ಸಕಲ ಶಾಸ್ತ್ರಗಳ ಸಮನ್ವಯ ರೇ? ರುದ್ರಾದಿ ದೇವತೆಗಳಲ್ಲಿಯೂ ಶಾಸ್ತ್ರಗಳ ಸಮನ್ವಯ ಮಾಡಬಹುದು. ಬೇರೆ ದೇವತೆಗಳು ಶಾಸ್ತ್ರ ಪ್ರತಿಪಾದ್ಯರಾಗಿದ್ದಾರೆ ಅಂತ ಶಂಕೆ ಬಂದ್ರೆ, ರಾಜಕಾರಣಿಗಳ ಭರವಸೆಯಂತೆ ಅಲ್ಲ ಇದು ಶಾಸ್ತ್ರೀಯವಾದ ವಿಷಯದ ನಿರೂಪಣೆ. ರಾಜಕಾರಣಿಗಳು ಕೇವಲ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಭರವಸೆ ಕೊಡ್ತಾರೆ. ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ. ಇದು ಬರೇ ಕೇವಲ ಭರವಸೆಯ ಮಾತಲ್ಲ. ಹೇಳಿದ ಈ ವಿಚಾರ ಸಿದ್ಧವಾಗಬೇಕು, ಸಮರ್ಥನೆ ಮಾಡಬೇಕು. ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ. ಹೇಗೆ? ಅದಕ್ಕೆ ಪ್ರತಿಜ್ಞಾ ಮಾತ್ರೇಣ ವಿಷಯ ಸಿದ್ಧಿ ಆಗೋದಿಲ್ಲ. ತತ್ವ ಸಮನ್ವಯಾತೋ ಎಂಬ ಸೂತ್ರದಲ್ಲಿ ಸಮನ್ವಯಾಧಿಕರಣದಲ್ಲಿ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ. ಇಷ್ಟು ಪ್ರತಿಜ್ಞೆ ಮಾಡಿದ್ದೇವೆ ಅಷ್ಟೇ ನಿಜ. ಆದರೆ ತತ ಈ ಮಾಡಿದ ಪ್ರತಿಜ್ಞೆ ತತ್ತಾವತ ತತ ಈ ಪ್ರತಿಜ್ಞೆ ಎಂಬುದು ಯಾವುದು ಉದಾಹರಣತ್ವೇನ, ಯಾವಾಗ ನಾವು ಉದಾಹರಣೆ ಕೊಟ್ಟು ವಾಕ್ಯ ವಿಶೇಷಾನುಪಾದಾಯ, ವಾಕ್ಯ ವಿಶೇಷಾನುಪಾದಾಯ ಬೇರೆ ಎಲ್ಲ ವಿಶೇಷವಾದ ಪ್ರಮಾಣಗಳು ವಾಕ್ಯಗಳನ್ನು ನಾವು ಸ್ವೀಕಾರ ಮಾಡಿ ವಾಕ್ಯ ವಿಶೇಷಗಳನ್ನ ಗ್ರಹಣ ಮಾಡಿ ವಿಮರ್ಶಾಪೂರ್ವಕಂ, ಅತ್ಯಂತ ವಿಮರ್ಶಾಪೂರ್ವಕವಾಗಿ ಪೂರ್ವೋತ್ತರ ಪಕ್ಷ ಉಪಾಲಂಬ ಸಾಧನಾಭ್ಯಾಂ ಯತ್ತಾವತ್ ನ ಪ್ರಪಂಚತೆ, ಪೂರ್ವ ಪಕ್ಷದ ನಿರಾಕರಣೆ ಸಿದ್ಧಾಂತದ ಸ್ಥಾಪನೆ ಎಲ್ಲಿಯವರೆಗೂ ಇವುಗಳನ್ನು ನಾವು ಮಾಡೋದಿಲ್ಲವೋ ಅಂತ ಅಭಿಪ್ರಾಯ. ಅಂದ್ರೆ ಎಲ್ಲಿಯವರೆಗೂ ಉದಾಹರಣೆ ಪೂರ್ವಕವಾಗಿ ವಾಕ್ಯ ವಿಶೇಷಗಳನ್ನು ಸ್ವೀಕಾರ ಮಾಡಿ ವಿಮರ್ಶಾಪೂರ್ವಕವಾಗಿ ಪೂರ್ವೋತ್ತರ ಪಕ್ಷ ಉಪಾಲಂಬ ಸಾಧನಾಭ್ಯಾಂ, ಅಂದ್ರೆ ಪೂರ್ವ ಪಕ್ಷದ ಉಪಾಲಂಬ ಉತ್ತರ ಪಕ್ಷದ ಸಾಧನೆ, ಹಿಂಗ ಅರ್ಥ ಮಾಡ್ಕೋಬೇಕು ಅದನ್ನ. ಪೂರ್ವೋತ್ತರ ಪಕ್ಷ ಉಪಾಲಂಬ ಸಾಧನಾಭ್ಯಾಮ್ ಅಂದ್ರೆ ಏನು? ಪೂರ್ವ ಪಕ್ಷದ ಉಪಾಲಂಬ, ಪೂರ್ವ ಪಕ್ಷದ ಉಪಾಲಂಬ ಅಂದ್ರೆ ಪೂರ್ವ ಪಕ್ಷದ ನಿರಾಕರಣೆ, ಉತ್ತರ ಪಕ್ಷದ ಸಾಧನೆ ಅಂದ್ರೆ ಸಿದ್ಧಾಂತದ ಒಂದು ಸಾಧನೆ ಸ್ಥಾಪನೆ. ಎಲ್ಲಿಯವರೆಗೂ ನ ಪ್ರಪಂಚದ ಇದನ್ನು ವಿಸ್ತಾರವಾಗಿ ಮಾಡೋದಿಲ್ವೋ ತಾವದ ಅನುಕ್ತ ಪ್ರಾಯಂ, ಅಲ್ಲಿಯವರೆಗೂ ನಾವು ಹೇಳಿದ ಈ ವಿಚಾರ ಪ್ರತಿಜ್ಞೆ ಇದು ಪೂರ್ಣವಾಗದೇ ಇದ್ದಂತೆ, ಹೇಳದೇ ಇದ್ದಂತೇನೆ ಬರೇ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಅಂತ ಹೇಳಿಬಿಟ್ರೆ ಅದು ಉಪಯೋಗ ಆಗೋದಿಲ್ಲ. ಕೇವಲ ಪ್ರತಿಜ್ಞಾ ಮಾಡಿದ ಮಾತ್ರಕ್ಕೆ ವಿಷಯ ಸಿದ್ಧವಾಗೋದಿಲ್ಲ ಅಂತ ನಾ ಅಂದಲ್ಲ. ನಹಿ ಪ್ರತಿಜ್ಞಾ ಮಾತ್ರೇಣ ಅರ್ಥ ಸಿದ್ಧಿ. ಆದ್ದರಿಂದ ಎಲ್ಲಿಯವರೆಗೂ ಉದಾಹರಣೆ ಕೊಟ್ಟು ವಿಶೇಷವಾದ ಪ್ರಮಾಣ ವಾಕ್ಯಗಳನ್ನು ಸ್ವೀಕಾರ ಮಾಡಿ ವಿಮರ್ಶಾಪೂರ್ವಕವಾಗಿ ಪೂರ್ವ ಪಕ್ಷದ ನಿರಾಕರಣೆ ಸಿದ್ಧಾಂತದ ಸ್ಥಾಪನೆ ಎಲ್ಲಿವರೆಗೂ ನಾವು ವಿಸ್ತಾರವಾಗಿ ಮಾಡೋದಿಲ್ವೋ ಅಲ್ಲಿಯವರೆಗೂ ಆ ಹೇಳಿದ ವಿಚಾರ ಹೇಳದೇ ಇದ್ದಂತೇನೆ, ಅದನ್ನು ಸರಿಯಾಗಿ ಮಾಡದರೇನೆ ಹೇಳಿದಂತೆ. ಇಲ್ಲಾಂದ್ರೆ ಅಕಾರ್ಯಕಾರಿತ್ವ ಅಂತಂದ್ರು, ಅಂದ್ರೆ ಅದು ಕಾರ್ಯಕಾರಿ ಆಗೋದಿಲ್ಲ, ಅದು ಸಾರ್ಥಕವಾಗೋದಿಲ್ಲ ಎಂಬ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ಅದು ಸರ್ವಥ ಸಾರ್ಥಕವಾಗೋದಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಅಕಾರ್ಯಕಾರಿತ್ವ, ಮಾಡಿದರೂ ಮಾಡದೇ ಇದ್ದಂತೆ. ಯಾಕೆ ಅಂದ್ರೆ ಒಂದು ಮಾತು ಬರ್ತದೆ, ನೀವು ಕೇವಲ ಪ್ರತಿಜ್ಞಾ ಮಾಡಿ ಕೂತ ಮಾತ್ರಕ್ಕೆ ವಿಷಯ ಸಿದ್ಧವಾಗೋದಿಲ್ಲ. ಯಾಕೆಂದ್ರೆ ಕೇವಲ ಪ್ರತಿಜ್ಞಾ ಮಾಡಿಬಿಟ್ರೆ ಅದೇನು ಉಪಯೋಗ ಅಂತ ಇದ್ದಾರೆ. ಯಾಕೆಂದ್ರೆ ಪರೋಪಿಹಿ ಅನ್ಯದೇವ ಸಮನ್ವಯಾತ್ ಇತ್ಯುಕ್ತ್ವಾ ಕೃತಿ ಸ್ಯಾತ್. ನೀವಂದ್ರಿ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ, ಇಷ್ಟು ಪ್ರತಿಜ್ಞೆ ಮಾಡಿ ನೀವು ಕೇವಲ ಕೂತು ಬಿಟ್ರೆ ಪರವಾದಿಗಳು ಅಂತಾರೆ ಎಲ್ಲ ಶಾಸ್ತ್ರಗಳ ಸಮನ್ವಯ ರುದ್ರಾದಿ ದೇವತೆಗಳಲ್ಲಿ ಆಗುತ್ತದೆ, ಬೇರೆ ಕಡೆ ಆಗುತ್ತದೆ ಅಂತ ಅವರು ಹೇಳಿ ಧನ್ಯರಾಗಿ ಬಿಡ್ತಾರೆ, ಕೃತಾರ್ಥರಾಗಿ ಬಿಡ್ತಾರೆ. ಬ್ರಹ್ಮನಲ್ಲಿ ಶಾಸ್ತ್ರಗಳ ಸಮನ್ವಯ ಅಂತ ನೀವಂದ್ರಿ, ಬೇರೆ ಕಡೆ ಶಾಸ್ತ್ರಗಳ ಸಮನ್ವಯ ಅಂತ ಬೇರೆಯವರು ಹೇಳಿ ಕೃತಿ ಸ್ಯಾತ್ ಅಂದ್ರೆ ಅವರು ಸುಮ್ಮನೆ ಕೂತು ಬಿಡ್ತಾರೆ, ಕೃತಾರ್ಥರಾಗಿ ಬಿಡ್ತಾರೆ. ಯಾಕೆಂದ್ರೆ ನೋಡಿ ಒಂದು ಮಾತಿದೆ, ಯದಿಹಿ ದೃಷ್ಟಾಂತ ಕೊಟ್ಟು ತೋರಿಸ್ತಾರೆ. ಪ್ರತ್ಯಯಂ ಅನುತ್ಪಾದ್ಯ ಏಕಃ ಅಯಂ ಭೂಮಧ್ಯ ಪ್ರದೇಶ ಇತಿ ಬ್ರೂಯಾತ್
ತದಾ ಪರೋಪಿ ಕಿಂ ನ ಬ್ರೂಯಾತ್ ಪರಸ್ತಾತ್ ವಿತಸ್ತೇ ಇತಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ನೋಡಿ, ಮುಂದಿನ ವಾದಿಗಳಿಗೆ ವಿಶ್ವಾಸವನ್ನ ಹುಟ್ಟಿಸದೇನೆ, ಅಂದ್ರೆ ಮುಂದಿರುವ ವಾದಿಗಳಿಗೆ ನೀವು ಪ್ರಮಾಣ ಹೇಳದೆ ವಿಶ್ವಾಸ ಹುಟ್ಟಿಸದೇನೆ ಇದೇನೆ ಭೂಮಿಯ ಮಧ್ಯಪ್ರದೇಶ ಅಂತ ನೀವು ಹೇಳಿದ್ರಿ. ಈ ಭಾಗವೇ ಭೂಮಿಯ ಮಧ್ಯಪ್ರದೇಶ ಅಂತ ಒಬ್ಬ ಹೇಳಿದ. ಹಿಂಗೆ ಹೇಳಿದಾಗ ಇನ್ನೊಬ್ರು ಹೇಳಿದ್ರು, ಇಲ್ಲ, ಈ ಭೂಭಾಗವೇ ಭೂಮಿಯ ಮಧ್ಯಪ್ರದೇಶ ಅಲ್ಲ, ಪರಸ್ತಾತ್ ವಿತಸ್ತೇಹೇ, ನೀವು ಹೇಳಿದ ಭಾಗವನ್ನು ಬಿಟ್ಟು ಪಕ್ಕದಲ್ಲಿ ಒಂದು ಗೇಣು ಧೂರು ಇರತಕ್ಕಂಥ ಭೂಭಾಗವೇ ಭೂಮಿಯ ಮಧ್ಯಪ್ರದೇಶ ಅಂತ ಅವನು ಹೇಳ್ತಾನೆ. ನೀವು ಒಂದು ಕಡೆ ಸುಮ್ಮನೆ ಗುರುತು ಮಾಡಿ ತೋರಿಸಿದ್ರಿ, ಈ ಭಾಗವೇ ಭೂಮಿಯ ಮಧ್ಯಪ್ರದೇಶ, ಈ ಭಾಗವೇ ಭೂಮಿಯ ಮಧ್ಯಪ್ರದೇಶ. ಯಾವ ಪ್ರಮಾಣ ಹೇಳಿಲ್ಲ, ಏನಿಲ್ಲ, ಸುಮ್ಮನೆ ನೀವು ಪ್ರತಿಜ್ಞೆ ಮಾಡಿಬಿಟ್ರಿ ಈ ಭಾಗವೇ ಭೂಮಿಯ ಮಧ್ಯಪ್ರದೇಶ. ನಿಮ್ಮ ಮುಂದಿದ್ದ ವ್ಯಕ್ತಿ ಅಂತಾನೆ ಇದೇ ಯಾಕಾಗಬೇಕು, ಈ ಪಕ್ಕದಲ್ಲಿ ಅಂದ್ರೆ ಒಂದು ಚೋಟಿ ಇರತಕ್ಕಂಥ ಈ ಪಕ್ಕದ ಭೂಭಾಗವೇ ಭೂಮಿಯ ಮಧ್ಯಪ್ರದೇಶ ಅಂತ ಅವನು ಹೇಳ್ತಾನೆ. ಹಿಂಗಾಗುತ್ತದೆ. ಬ್ರಹ್ಮನಲ್ಲಿ ಶಾಸ್ತ್ರಗಳ ಸಮನ್ವಯ ಅಂತ ನೀವಂದ್ರೆ, ಬೇರೆಯವರಲ್ಲೂ ಶಾಸ್ತ್ರಗಳ ಸಮನ್ವಯ ಮಾಡಬಹುದು ಅಂತ ಇನ್ನೊಬ್ರು ಅಂತಾರೆ. ಅದಕ್ಕಾಗಿ ತಸ್ಮಾತ್ ಅವಶ್ಯಕಂ ಸಮನ್ವಯ ಪ್ರಪಂಚನಂ. ಆದ್ದರಿಂದ ಆ ಬ್ರಹ್ಮನಲ್ಲೇ ಸಕಲ ಶಾಸ್ತ್ರಗಳ ಸಮನ್ವಯವಾಗುತ್ತದೆ ಅಂತ ಹೇಳಿದ್ದರ ವಿವರಣೆ ಅತ್ಯಂತ ಅವಶ್ಯಕ, ನಾವು ಮಾಡಲೇಬೇಕು. ಇಷ್ಟೊತ್ತು ಹೇಳಿದ ಆ ವಿಚಾರವನ್ನು ನೋಡಿ. ಕೇವಲ ಬ್ರಹ್ಮನಲ್ಲಿ ಶಾಸ್ತ್ರಗಳ ಸಮನ್ವಯ ಆಗುತ್ತದೆ ಅಂತ ಇಷ್ಟೇ ಹೇಳಿ ನಾವು ಕೂತು ಬಿಟ್ರೆ, ಪರೋಪಿಹಿ ಅನ್ಯದೇವ ಸಮನ್ವಯ, ಬೇರೆ ಕಡೆನೂ ಶಾಸ್ತ್ರಗಳ ಸಮನ್ವಯ ಅಂತ ಇತ್ಯುಕ್ತ ಹಿಂಗೆ ಹೇಳಿ ಬೇರೆ ವಾದಿಗಳು ಅವರು ಸುಮ್ಮನೆ ಕೂತು ಬಿಡ್ತಾರೆ, ಕೃತಾರ್ಥರಾಗಿಬಿಡ್ತಾರೆ. ಯಾಕೆ ಅಂದ್ರೆ ಯದಿ ಒಂದು ವೇಳೆ ಪ್ರತ್ಯಯಂ ಅನುತ್ಪಾದ್ಯ ಅಂದ್ರೆ ಮುಂದಿರುವ ವಾದಿಗಳಿಗೆ ಸರಿಯಾಗಿ ಪ್ರಮಾಣ ಕೊಡದೆ ವಿಶ್ವಾಸವನ್ನು ಹುಟ್ಟಿಸದೇನೆ ಏಕಃ ಅಯಂ ಭೂಮಧ್ಯ ಪ್ರದೇಶ ಇತಿ ಬ್ರೂಯಾತ್, ಒಂದು ಭೂಮಿಯ ಭಾಗವನ್ನು ತೋರಿಸಿ ಇದೇ ಭೂಮಿಯ ಮಧ್ಯಪ್ರದೇಶ ಅಂತ ಹೇಳಿಬಿಟ್ರೆ ತದಾ ಆವಾಗ ಪರೋಪಿ ನಿಮ್ಮ ಮುಂದಿರೋ ವಾದಿಗಳು ಕೂಡ ಪ್ರತ್ಯೇಕವಾಗಿ ಅವರು ಕೂಡ ಪರಸ್ತಾತ್ ವಿತಸ್ತೇ, ಒಂದು ಚೋಟಿ ಗೇಣು ನೀವು ತೋರಿಸಿದ ಭೂಭಾಗದಿಂದ ಪಕ್ಕದಲ್ಲಿರತಕ್ಕಂಥ ಭೂಭಾಗವನ್ನು ತೋರಿಸಿ ಈ ಒಂದು ಭೂಭಾಗವೇ ಭೂಮಿಯ ಮಧ್ಯಪ್ರದೇಶ ನೀವು ಹೇಳಿದ್ದಲ್ಲ ಅಂತ ಅವನು ಕೂಡ ಪರೋಪಿ ಬ್ರೂಯಾತ್, ಅವನು ಹಿಂಗೆ ಹೇಳ್ತಾನೆ. ಹಿಂಗಾಗುತ್ತದೆ. ಅದಕ್ಕಾಗಿ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ. ಆ ಸಮನ್ವಯವನ್ನು ಏನು ಹೇಳಿದ್ದೀರಿ, ಆ ಸಮನ್ವಯದ ವಿಸ್ತಾರವನ್ನು ಮಾಡಿದಾಗ, ಪ್ರಮಾಣಗಳನ್ನು ಕೊಟ್ಟು ವಿಮರ್ಶಾಪೂರ್ವಕವಾಗಿ ಸರಿಯಾಗಿ ಆ ಸಮನ್ವಯವನ್ನು ವಿಸ್ತಾರವಾಗಿ ಸಮರ್ಥನೆ ಮಾಡಿದಾಗ ಮಾತ್ರ ಸಕಲ ಶಾಸ್ತ್ರಗಳ ಸಮನ್ವಯ ಬ್ರಹ್ಮನಲ್ಲಿ ಆಗುತ್ತದೆ ಎಂಬ ವಿಚಾರ ಸಿದ್ಧವಾಗುತ್ತದೆ. ಆದ್ದರಿಂದ ಓಂ ಆನಂದಮಯೋಭ್ಯಾಸಾತ್ ಓಂ ಎಂಬುವ ಮುಂದಿನ ಅಧ್ಯಾಯದಿಂದ ಆ ಸಮನ್ವಯದ ವಿಸ್ತಾರ ಮಾಡತಕ್ಕಂಥದ್ದು ಅತ್ಯಂತ ಯೋಗ್ಯವಾಗಿದೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಆ ವಿಚಾರವನ್ನು ಮತ್ತೆ ನಾಳಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಹರಯೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.